ಮೈಸೂರಲ್ಲಿ ಬಂಡಿಯಂತೆ ಸರ್ಕಾರ ಭದ್ರ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಅವರು. 5 ವರ್ಷ ನಾನೇ ಸಿಎಂ ಅಂತ ಹೇಳಿಕೆಯಿಂದ ಲಯ ತಪ್ಪುತ್ತಾ ಕಾಂಗ್ರೆಸ್ನಲ್ಲಿ ಜೋಡಿಸಿನ ಸರ್ಕಾರ ಲಯ ತಪ್ಪುವಂತಹ ಸಂಭವ ದಟ್ಟವಾಗಿ ಕಾಣಿಸ್ತಾ ಇದೆ. ಹೈಕಮಾಂಡ್ಗೆ ಅಸಲಿ ಅಗ್ನಿ ಪರೀಕ್ಷೆ ಇನ್ಮೇಲೆ ಎದುರಾಗುತ್ತಾ? ನೋಡಿ, ಇದುವರೆಗೂ ನಾವು ನೋಡ್ಕೊಂಡು ಬಂದಿರೋವಂಥದ್ದು ಬರೀ ಊಹಾಪೋಹ, ಚರ್ಚೆ, ಅಂತೆ ಕಂತೆ ಇವೆಲ್ಲವೂ ಅಷ್ಟೇ. ಆದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿರೋದು ಯಾಕೆ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಮೈಸೂರಲ್ಲೂ ಕೂಡ ಹೇಳಿದ್ರು, ಇಬ್ರು ಕೂಡ ಜೋಡೆತ್ತಿನಂಗೆ ಕೈಯನ್ನ ಎತ್ಬಿಟ್ಟು ಕೈ ಜೋಡಿಸ್ಕೊಂಡು ಹೇಳಿದ್ರು, ಮೈಸೂರಲ್ಲಿ ಅಂದ್ರೆ ನಮ್ಮ ಸರ್ಕಾರ ಬಂಡಿಯಂತೆ 5 ವರ್ಷ ಸುಭದ್ರವಾಗಿರುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು. ಆದ್ರೆ ಅವಾಗ್ಲೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಒಂದು ಸ್ಮೈಲ್ ಮಾಡಿಬಿಟ್ಟು ಸುಮ್ಮನಾಗಿದ್ರು. ಆದ್ರೆ ಒಳಗಡೆ ಲೆಕ್ಕಾಚಾರಣೆ ಬೇರೆ ಇದೆ. ಆದ್ರೆ ಇಂತಹದ್ದೇ ಹೇಳಿಕೆಯಿಂದ ಇವಾಗ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಲಯ ತಪ್ಪುವಂತಹ ಎಲ್ಲಾ ಕೆಲಸಗಳು ಕೂಡ ಆಗ್ತಾ ಇರೋದಂತೂ ಕಣ್ಣಿಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ಬಣಬಡಿದಾಟ, ಹಾಗೆ ಬಣಬಡಿದಾಟ ನಮಗೆ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಬೂದಿ ಮುಚ್ಚಿದ ಕೆಂಡದಂತೆ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಈ ಪರಿಸ್ಥಿತಿಯನ್ನ ಯಾವ ರೀತಿ ಹೈಕಮಾಂಡ್ ವರಿಷ್ಠರು, ಕಾಂಗ್ರೆಸ್ನ ವರಿಷ್ಠರು ಯಾವ ರೀತಿ ತೆಗೆದುಕೊಳ್ತಾರೆ, ಇದೊಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಈ ಒಂದು ಅಗ್ನಿ ಪರೀಕ್ಷೆಯನ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಬಗೆಹರಿಸ್ತಾರೆ ಕಾದ್ ನೋಡ್ಬೇಕಾಗಿದೆ.